ಈಗಾಗಲೇ ದಾವಣಗೆರೆ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರ ಹೊಂದಿದ್ದು 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಾಯಿತು. ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಲಿಂಗಾಯತರ ಕೋಟ ಅಡಿಯಲ್ಲಿ. ಜೊತೆಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನರವರಿಗೆ ಉಪಮುಖ್ಯಮಂತ್ರಿ ಕೊಡಲಿ. ನಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಕ್ಕೆ DJ ಶಾಂತನಗೌಡರು 3 ಸರಿ ಇವತ್ತು ವಿಧಾನಸಭೆ ಸದಸ್ಯರಾಗಿದ್ದಾರೆ. ಜೊತೆಗೆ ಅವರ ಅಣ್ಣನವರಾಗಿರ್ತಕ್ಕಂಥ ಬಸವನಗೌಡರು ಕೂಡ 2 ಸರಿ ವಿಧಾನಸಭೆ ಸದಸ್ಯರಾಗಿದ್ದಾರೆ. ಈಗಾಗಲೇ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಇದರಿಂದ ವಂಚಿತ ಆಗಿದೆ. ಈಗಾಗಲೇ ಬೇರೆ ಜಿಲ್ಲೆಯಲ್ಲಿ ಇವತ್ತು ತುಮಕೂರು ಇರ್ಬೋದು, ಬೆಂಗಳೂರು ಸಿಟಿ ಇರ್ಬೋದು, ಜೊತೆಗೆ ಬೆಳಗಾಂ ಇರ್ಬೋದು, ಮೈಸೂರು ಇರ್ಬೋದು, ಅಲ್ಲಿ ಜಿಲ್ಲೆಗೆ 2-3 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಗೆ 2 ಕೊಡಲಿ, ಒಂದು ಉಪಮುಖ್ಯಮಂತ್ರಿ ಸ್ಥಾನ ಎಸ್ ಮಲ್ಲಿಕಾರ್ಜುನರವ್ರಿಗೆ ಕೊಡಲಿ. ಹಿರಿಯರಾಗಿರ್ತಕ್ಕಂಥ ನಮ್ಮ DJ ಶಾಂತನಗೌಡರು ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿ ಎಲ್ಲ ಸಮಾಜದ ಸಮುದಾಯದ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಒಂದು ಕಾರ್ಯಕರ್ತರಲ್ಲಿ ಯಾಕೆ ಎಲ್ಲೋ ಒಂದು ಕಡೆ DJ ಶಾಂತನಗೌಡರವರಿಗೆ ಗುರುತಿಸುವಲ್ಲಿ ಅವರು ಟಿಕೆಟ್ ಕೊಟ್ಟಿರ್ಬೋದು, ಗೆಲ್ಸಿರ್ಬೋದು, DJ ಶಾಂತನಗೌಡರು ಗೆದ್ದು ಹೋಗಿರ್ಬೋದು. ಲಿಂಗಾಯತ ಕೋಟೆಯಲ್ಲಿ ಗುರುತಿಸುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅನ್ನೋದು ಒಬ್ಬ ಬೇರೆ ಸಮುದಾಯದವರು ಮಾತಾಡುವಂಥ ಸ್ಥಿತಿ ಉದ್ಭವ ಆಗಿಬಿಡುತ್ತೆ. ಅದ್ರ ಬಗ್ಗೆ ಉತ್ತರ ಕೊಡೋದು ಹೇಗೆ ತಾವುಗಳು? ಈಗಾಗಲೇ ನಾನು ಎಲ್ಲ ನಿಜ ನೀವು ಹೇಳ್ತಿರೋ ಸರಿ ಇದೆ. ಆದರೆ ಇಲ್ಲಿ ನಮ್ಮ ಜಿಲ್ಲೆಗೆ ಹಿರಿಯರಾಗಿರ್ತಕ್ಕಂಥ ಶಿವಶಂಕರಪ್ಪನ ಪುತ್ರ ಅವ್ರಿಗೂ ಕೊಡಲಿ, ಎಲ್ಲ ಸಮುದಾಯ ಕೂಡ ಅದೇ ಭಾವನೆ. ಅದೇ ರೀತಿ ನಮ್ಮ ಶಾಂತನಗೌಡರಿಗೆ ಕೂಡ ಎಲ್ಲ ಸಮಾಜದವರು ಓಟ್ ಆಗಿರೋದಕ್ಕೆ ಅವರು ಇವತ್ತು 3 ಸರಿ ವಿಧಾನಸಭಾ ಸದಸ್ಯರಾಗಿದ್ದಾರೆ. ಇವತ್ತು ಇವರಿಗೆ ಸುಮಾರು 76-77 ವರ್ಷ ಆಗಿದೆ. ಈ ವಯಸ್ಸಿನಲ್ಲಿ ಅವ್ರನ್ನ ಸಚಿವರನ್ನಾಗಿ ನೋಡಬೇಕು ಅನ್ನೋದು ಎಲ್ಲ ಸಮುದಾಯದ ಮುಖಂಡರು ಮತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಎಲ್ಲ ಮತದಾರ ಬಂಧುಗಳ ಅಪೇಕ್ಷೆ ಆಗಿದೆ. ಅದೇ ರೀತಿಯೂ ಕೂಡ ಮಲ್ಲಿಕಾರ್ಜುನರವರು ಮತ್ತು ಮಧ್ಯ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಆಗಲಿ ಅಂತ ನಾವೆಲ್ಲ ಪರವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ತಂಥ ಅವ್ರಿಗೆ ಇರ್ಬೋದು, ಜೊತೆಗೆ ರಾಹುಲ್ ಗಾಂಧಿ ಪಕ್ಷದ ಹೈಕಮಾಂಡ್ನಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಗೆ 2 ಸ್ಥಾನ ಕೊಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ.